ಇರೋದ್ರಿಂದ ಬಸ್ ಮೂವ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇದು ಸಮಸ್ಯೆ ಅಂತೂ ಇದ್ದೇ ಇದೆ, ಪ್ರಮುಖವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಆಟೋಗಳು ಸಿಗುತ್ತಂದ್ರೆ ಎಸ್ ಸಿಗ್ತಾ ಇದೆ, ಮೆಟ್ರೋ ಇದೆ. ಏನೋ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಜನಜೀವನ ಹೇಗಿದೆ ಅಂತ ನೋಡೋದಾದ್ರೆ ಎಂದಿನಂತೆಯೇ ಇದೆ. ಮಲ್ಲೇಶ್ವರಂ ಹೂವಿನ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ನಡೀತಾ ಇದೆ ಎಂದಿನಂತೆಯೇ. ಹೋಟೆಲ್ಗಳು ಅಂಗಡಿಗಳು ಕೂಡ ಓಪನ್ ಆಗಿದೆ. ಪ್ರಮುಖ ನಗರ ಇದು, ಬೆಂಗಳೂರಿಗೆ ಹಾಟ್ ಸಿಟಿ ಇದು ಮಲ್ಲೇಶ್ವರಂ. ಇಲ್ಲಿ ಯಾವುದೇ ರೀತಿಯ ಬಣ್ಣ ಬಿಸಿ ಇಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಹೂವಿನ ಮಾರ್ಕೆಟ್ನಲ್ಲಿ ಕಲರ್ಫುಲ್ ಹೂಗಳನ್ನ ಇವತ್ತು ಕೂಡ ನಾವು ನೋಡಬಹುದು. ಜನ ಬಂದು ಹೂ ಖರೀದಿಯಲ್ಲಿ ತೊಡಗಿದ್ದಾರೆ. ಹಣ್ಣು ಹಂಪಲುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ, ತರಕಾರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಒಂದು ಟೀ ಕಾಫಿಯನ್ನ ಸವಿತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಎಲ್ಲಿ? ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಯಾವುದೇ ರೀತಿಯ ಬಣ್ಣ ಬಿಸಿ ಇಲ್ಲ. ಪ್ರತಿಭಟನೆಯ ಕಿಚ್ಚೇನಾದ್ರೂ ಇದೆಯಾ ಅಂದ್ರೆ ಬಹುಶಃ 10 ಗಂಟೆ ನಂತರ ನಾವು ನಿರೀಕ್ಷೆ ಮಾಡಬಹುದು ಅಂತ ಕಾಣುತ್ತೆ. ಸದ್ಯಕ್ಕೇನಿಲ್ಲ. ಓಕೆ, ಮಲ್ಲೇಶ್ವರಂನ ಚಿತ್ರಣ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಏನು KSRTC ಬಸ್ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಅವ್ರ ಮೇಲೆ ಹಲ್ಲೆ ಆಯಿತು. ಅದರ ವಿರುದ್ಧ ಹೋರಾಟ ನಡೆಸೋದಕ್ಕೆ ಇವತ್ತು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು, ಸಂಘಗಳು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಂದ್ನ ವಾತಾವರಣ ಹೇಗಿದೆ ಅಂತ ನೋಡೋದಕ್ಕೆ ನಾವಿವತ್ತಿದ್ದೀವಿ ಮಲ್ಲೇಶ್ವರದಲ್ಲಿರುವ ಮಾರ್ಕೆಟಲ್ಲಿ. ಇಲ್ಲಿ ಹೇಗಿದೆ ಬಂದ್ನ ವಾತಾವರಣ, ಇಲ್ಲಿನ ವ್ಯಾಪಾರಸ್ಥರು ಬಂದ್ ಬಗ್ಗೆ ಏನು ಹೇಳ್ತಾರೆ, ಅವರು ಕೂಡ ಅದಕ್ಕೆ ಬೆಂಬಲ ಕೊಡ್ತಾರಾ, ಅಥವಾ ಇವತ್ತು ಬಂದಿಂದ ಏನಾದರೂ ಅವರಿಗೆ ವ್ಯಾಪಾರ ಕಡಿಮೆ ಆಗಿದೆಯಾ, ಜನ ಬರ್ತಾ ಇಲ್ವಾ? ಅಮ್ಮ ಬಂದಿಲ್ಲ. ನೆನ್ನೆ ನೈಟು ನ್ಯೂಸಲ್ಲೂ ಹೇಳಿದ್ರು ಬಂದ್ ಆಗಲ್ಲ. ನೀವೇ ಬೇಡದವ್ರು ಬಂದು ಅಂತಾರಷ್ಟೇ. ಈಗ ಅದೇ ಏನೇ ಆದರೂ ನಾವು ಬಂದು ನಿಲ್ಸಲ್ಲ ಅಂತ ಏನು ಬಂದಿಗೆ ಕರೆ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅವ್ರೇನಾದ್ರು ಇಲ್ಲಿ ಬಂದು ಅಂಗಡಿ ಇದು ಮಾಡಿ ಅಂತ ಹೇಳಿದ್ರೆ ಆ ಥರ ಇಲ್ಲ ಆ ಥರ ಏನಿಲ್ಲ. ನಿಮಗೆ ದಿನನಿತ್ಯ ಇರೋ ನಮಗೆ ದಿನನಿತ್ಯ ಇದ್ದೇ ಇರ್ತೀವಿ, ಬಂದಂತೂ ಆಗಲ್ಲ. ಜನ ಕೂಡ ಹಾಗೆ ಇದ್ದಾರೆ, ಡೈಲಿ ಬರೋ ಬರ್ತಾರೆ. ಇವಾಗ ಬಸ್ಸು ಗಾಡಿಗಳೆಲ್ಲ ಓಡಾಡಕ್ಕೆ ಬಿಟ್ಟಿದಾರಲ್ಲ, ಇನ್ನೆಲ್ಲಿ ಬಂದ್ ಮಾಡ್ತಾರೆ. ಅಮ್ಮ ಬಂದಿಲ್ಲ. ನೆನ್ನೆ ನೈಟು ನ್ಯೂಸ್ ಅಮ್ಮ ಬಂದು ಯಾರು ಬೇಕು ಅಂತ ಮಾಡ್ತಾ ಇಲ್ಲ. ಇದು ನಮಗೆ ಅನ್ಯಾಯ ಮಾಡ್ತಾ ಇರುವ ಮರಾಠಿ ಪುಂಡರು ಅಂದರೆ MES ಪುಂಡರು, ಬೇರೆ ಮರಾಠಿಯವರೆಲ್ಲ ನಮ್ಮ ಜೊತೆ ಇದ್ದಾರೆ. ಭಾಳ ಒಳ್ಳೆ ಜನಗಳಿದ್ದಾರೆ. ಅವರೇ ಒಂದು ಮದುವೆ ಕಾರ್ಯ ಮಾಡಲಿ, ಏನೇ ಮಾಡಲು ಕನ್ನಡದಲ್ಲೇ ಅವರು ಆಹ್ವಾನ ಪತ್ರಿಕೆ ಮಾಡೋದು, ಅವರಿಗೆ ನಮ್ಮ ಅಭಿನಂದನೆ. ಈ ಕೆಲವು MESಗಳು ಪುಂಡ್ರು ಮತ್ತು ಶಿವಸೈನಿಯವರೆಲ್ಲ ನಮ್ಮ ಬೆಳಗಾವಿಗೆ ಬಂದು ಸೇರ್ಕೊಂಬಿಟ್ಟು ಅಲ್ಲಿರುವ ಜನರು ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಬಂದ್ ಮಾಡೋದು ಒಳ್ಳೇದೇ, ಅವರು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ ಸರ್ರು. ಆದರೆ ಏನು ಮಾಡೋಣಮ್ಮ, ನಮ್ಮದು ಹೂವು ಅಂಗಡಿ ಜೀವನ ನಡಿಬೇಕು. ಇದಿಲ್ಲ ಅಂದರೆ ನಾವು ಒಂದು 1 ಅವರ್ ಇಲ್ಲ ಅಂದರೆ ನಮ್ಗೆ ಇದರಿಂದ ಜೀವನ ನಡೆಯಲ್ಲಮ್ಮ. ಅದಕ್ಕೋಸ್ಕರ ಹೂವು ಅಲ್ವಾ ಇದು, ಅದಕ್ಕೆ ಅಂಗಡಿ ತಗೊಂಡು ಮೇಡಮ್. ಅವ್ರ ಕಿತ್ತಾಟ ಅವ್ರುಗಳು ಅದೆಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಹೊಟ್ಟೆಪಾಡು ಅವತ್ತಿಂದ ಅವತ್ತೇನು ಮಾಡ್ಕೋಬೇಕೋ ನಾವು ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಾವು ಯಾವುದಕ್ಕೂ ನಾವು ಕರೆ ಕೊಟ್ಟಿಲ್ಲ. ಅವ್ರದ್ದು ಕನ್ನಡ ರಕ್ಷಣಾ ವೇದಿಕೆ ಆಗಲಿ, ನಿನ್ನೆ 18 ಜನ ಶಾಸಕರನ್ನ ಅಮಾನತು ಮಾಡಿರೋದಾಗಲಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಮದೇ ಅವ್ರಿಗೆ ಓಟ್ ಹಾಕಿದ್ದೀವಿ, ನಾವೇನು ಮಾಡಿದ್ದೀವೋ ಅಷ್ಟೇ ನಮ್ಮ ಕೆಲಸ ಅಷ್ಟೇ. ಅವ್ರವ್ರ ಕಿತ್ತಾಟಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಹೋರಾಟ, ನಮ್ಮದೇನಿರು ನಮ್ಮದು ದುಡಿಯೋದೇನಿದೆ ಅವತ್ತಿಂದ ಅವತ್ತು ಅನ್ನ ತಿಂತಾಯಿದ್ದೀವಿ, ಅವತ್ತಿಂದ ಅವತ್ತು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕರ್ತವ್ಯ ಏನು ಓಟ್ ಹಾಕಿದ್ದೀವಿ ಅಷ್ಟೇ. ಯಾರು ಬಂದ್ರೂ ನಾವೇ ಹೊಡೆದು ಕಳಿಸ್ತೀವಿ ಅವ್ರನ್ನ. ಯಾರೇ ಬಂದರೂ ನಾವೇ ಹೊಡೆದು ಕಳಿಸ್ತೀವಿ. ಯಾಕಂದರೆ ಅವ್ರು ನಮ್ಮ ಮನೆಗೆ ಬಂದ್ಬಿಟ್ಟು ನಮಗಾಗಲಿ ಅನ್ನ ಯಾರೂ ಕೊಡ್ತಾಯಿಲ್ಲ, ಆಯಿತಾ. ನಾವು ಇವತ್ತು ದುಡಿತಾ ಇದ್ದೀವಿ, ಏನು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ, ಅವತ್ತಿಂದ ಅವತ್ತು ನಾವು ತಿಂತಾಯಿದ್ದೀವಿ, ನಾವು ಮಾಡ್ಕೊತಾ ಇದ್ದೀವಿ. ಯಾರು ಮನೆಗೆ ಬಂದ್ಬಿಟ್ಟು ನಮ್ಗೆ ಅನ್ನ ಕೊಡ್ತಾಯಿಲ್ಲ. ಬಂದ್ ಮಾಡಿ ಅಂತ ಇದ್ದಾರೆ. ಕೋವಿಡ್ ಟೈಮಲ್ಲೂ ಯಾರೂ ಮನೆಗೆ ಬಂದ್ಬಿಟ್ಟು ನಮಗೇನೂ ಕೊಟ್ಟಿಲ್ಲ. ಸೊ ವ್ಯಾಪಾರಿಗಳ ವಿಚಾರದಲ್ಲಿ ನೋಡೋದಾದ್ರೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇನ್ನು ಕರ್ನಾಟಕ ಬಂದ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿ ಬೆಂಗಳೂರಿನ ಒರೈನ್ ಮಾಲ್ಗೆ ಟೈಟ್ ಬಂದೋಬಸ್ತ್ ಮಾಡಿದ್ದಾರೆ. ನಗರದ ಪ್ರಮುಖ ಮಾಲ್ಗಳಿಗೆ ಬಿಗಿ ಭದ್ರತೆ. ಹಾಗೆ ನೋಡೋದಾದ್ರೆ